ವೀಕ್ಷಕರೇ, ನೀವೆಲ್ಲ ಆ ವಿಶೇಷವಾಗಿರ್ತಕ್ಕಂಥ ರಾಮ ಸುನಾರಿ ಕಥೆಯನ್ನು ಕೇಳ್ತಾ ಇರೋ ಸಮಯದಲ್ಲಿ ಅಕ್ಬರ್ ಏನು ಹೇಳ್ತಾನೆ? ಅಕ್ಬರ್ ಒಂದು ಷರತ್ತನ್ನು ಹಾಕ್ತಾನೆ. ರಾಮ ಸುನಾರಿ, ನಿನಗೆ ಯಾವ ಕಾಲಕ್ಕೂ ಆಶ್ರಯ ಇಲ್ಲೇ, ಊಟ ತಂಗಕ್ಕೆ ಬಟ್ಟೆ ಎಲ್ಲವೂ ಇಲ್ಲೇ. ನೀನು ಬೇಕು ಅಂದರೆ ನಿಮ್ಮ ಮನೆ ಕುಟುಂಬಕ್ಕೆ ಹೋಗ್ಬೋದು ಸಾಯಂಕಾಲ. ಆದರೆ ನಿನ್ನ ಮೊದಲು ಬರಬೇಕಾದ್ರೆ ಪರಿಶೀಲನೆ ಮಾಡ್ತೀವಿ, ಹೊರಗಡೆ ಹೋಗ್ಬೇಕಾದ್ರೆ ಪರಿಶೀಲನೆ ಮಾಡ್ತೀವಿ. ನೀನು ಇವತ್ತಿನ ಕೆಲಸ ಏನು ಮಾಡಿದ್ಯಾ ಒಪ್ಪಿಸ್ಬಿಟ್ಟು ಹೋಗಬೇಕು. ಎಷ್ಟು ಕೆಲಸ ಮಾಡಿದ್ಯಾ ಒಪ್ಪಿಸ್ಬಿಟ್ಟು ಹೋಗಬೇಕು. ಷರತ್ತು ಗ್ಯಾರಂಟಿನ ಮಂಜೂರ್ ಕುದಾ ಅಂತ ಹೇಳಿ ಅವ್ರು ಏನು ಹೇಳ್ತಾರೆ, ರಾಮ ಸುನಾರಿ ಹೊರಡ್ತಾರೆ. ಬಹಳ ಸಂತೋಷ. ದೊಡ್ಡ ಅರಮನೆಯಲ್ಲೂ ಒಂದು ಜಾಗ, ಒಂದು ಕೋಣೆ, ಆ ಕೋಣೆಯಲ್ಲಿ ವಿಗ್ರಹ ಮಾಡೋಕ್ಕೆ ಏನೇನು ಬೇಕೋ ಎಲ್ಲ ಸೌಕರ್ಯಗಳು ಮಾಡ್ಕೊಡ್ತಾರೆ. ಊಟ ಉಪಚಾರಗಳನ್ನ ಅವಾಗವಾಗ ನೋಡ್ಕೊಳ್ರೋ ಅಂತೆಲ್ಲ ಹೇಳಿ ಬಹಳ ಸಂತೋಷದಿಂದ ಅವರಿಗೆ ಊಟ ಉಪಚಾರಗಳು ಕೊಟ್ಟು ಸಾಕರಿಸ್ತಾರೆ. ಬೆಳಗಿಂದ ಕೆಲಸ ಮಾಡ್ತಾನೆ, ಮಧ್ಯಾಹ್ನ ಊಟ ಮಾಡ್ತಾನೆ, ಕೆಲಸ ಮಾಡ್ತಾನೆ, ಬಹಳ ದುಡಿತಾ ಬರ್ತಾನೆ. ವಿಗ್ರಹ ನಡೀತಾ ಇರುತ್ತೆ, ಕೆಲಸ ಕಾರ್ಯಗಳು ನಡೀತಾ ಬಂತು. ಇನ್ನೇನು ಸ್ವಲ್ಪ ದಿವಸ ವಿಗ್ರಹ ರೆಡಿ ಆಗಬೇಕು. ಆ ರೆಡಿ ಆಗೋ ಸಮಯದಲ್ಲಿ ಪ್ರಭು ಇನ್ನೇನು ಸ್ವಲ್ಪ ದಿವಸದಲ್ಲಿ ವಿಗ್ರಹ ರೆಡಿ ಆಗಿಬಿಡುತ್ತೆ, ಯೋಚನೆ ಇಲ್ಲ. ಬಹಳ ಸಂತೋಷ. ನೋಡಿದ್ಯಾ, ನಿನ್ನನ್ನು ಪ್ರತಿದಿನ ಪರಿಶೀಲನೆ ಮಾಡಿ ಹೊರಗಡೆ ಕಳಿಸ್ತಾ ಇದ್ದೀವಿ, ಪರಿಶೀಲನೆ ಮಾಡಿ ಒಳಗೆ ಕಳಿಸ್ತಾ ಇದ್ದೀವಿ ಅಂತಾನೆ. ಆಗ ರಾಮ್ ಸುಮಾರಿ ಸುಮ್ಮನೆ ನಗ್ತಾನೆ. ಬಹಳ ಸಂತೋಷ. ಯಾಕೋ ನಗ್ತಾ ಇದೆಯಾ ಅಂತಾನೆ. ಏನಿಲ್ಲ ಪ್ರಭು ಅಂತ ಸುಮ್ಮನೆ ಬಿಡ್ತಾನೆ. ಸರಿ, ಸಂತೋಷ. ಪ್ರಭುಗಳು ಆ ಕಡೆ ಹೊರಟರು. ಅದಾದ್ಮೇಲೆ ಅಕ್ಬರ್ ಆ ಕಡೆ ಹೊರಟ ತಕ್ಷಣ ಬೀರ್ಬಲ್ ಬರ್ತಾನೆ. ನೋಡಪ್ಪ, ಪ್ರಭುಗಳು ಸೋತೋಗ್ತಾರೆ ಅಂತ ನನಗೆ ಗೊತ್ತಿದ್ರು ಏನು ಮಾಡೋಕ್ಕಾಗತ್ತೆ, ವಿಧಿ ಇಲ್ಲ ಅಂತ. ಪರಮಾತ್ಮ, ಆ ವಿಧಿ ಸೋಲೋದು ಗೆಲುವು ಅಂತಲ್ಲ, ಯಾವ ಕಾಲಕ್ಕೂ ಅಧರ್ಮವೋ ಹೌದೋ ಅಲ್ವಂತ ಭಗವತಿನೇ ತೋರಿಸ್ತಾಳೆ ಅಲ್ವೇ ಅಂತ ಹೇಳಿ ಸ್ಮರಣೆ ಮಾಡ್ಕೊಂತಾನೆ. ಸರಿ ಆಯಿತು, ಎಲ್ಲ ನಿಷ್ಠೆ ಅನುಷ್ಠಾನ ಆಯಿತು, ಪ್ರತಿಷ್ಠಾಪನೆ ಮಾಡೋಕ್ಕೆ ವ್ಯವಸ್ಥೆ ಆಯಿತು. ಬೀರ್ಬಲ್ ಅವ್ರ ತಾಯಿ ಆ ದೇವಸ್ಥಾನ ಆಗ್ತಾ ಇದೆಯಲ್ಲ ಅಂತ ಭಾಳ ಸಂತೋಷ ಪಡ್ತಿದ್ದಾರೆ. ಬೀರ್ಬಲ್ನು ನನ್ನ ಕುಲದೇವಿ ಪ್ರತಿಷ್ಠಾಪನೆ ಆಗ್ತಾ ಇದೆ, ಭಾಳ ಸಂತೋಷ ಅಂತ ಹೇಳಿ ಆ ವಿಗ್ರಹ ಪ್ರತಿಷ್ಠಾಪನೆಗೆ ರೆಡಿ ಆಯಿತು. ಸಿದ್ಧತೆ ರೆಡಿ ಆದಾಗ ಅವನು ಹೇಳ್ತಾನೆ, ಇದನ್ನ ಇನ್ನೇನು ಸಿದ್ಧತೆ ಮಾಡ್ತಾ ಇದ್ದೀನಿ, ಈಗ ಅದನ್ನ ಯಾವ ಕಾಲಕ್ಕೂ ಶುದ್ಧೀಕರಣ ನೀರಲ್ಲೇ ಪಡಿಸ್ಬೇಕು. ಅದಕ್ಕೆ ನಾವು ಏನು ಮಾಡಬೇಕು, ಯಮುನಾ ತೀರದಲ್ಲಿ ಆ ಶುದ್ಧೀಕರಣ ಪಡಿಸೋಕ್ಕೆ ನೀರಲ್ಲಿ ಇಟ್ಟು ಪೂಜೆ ಪುನಸ್ಕಾರ ಆದಮೇಲೆ ಜಲಾದಿವಾಸ ಆದಮೇಲೆ ನಾವು ಪ್ರತಿಷ್ಠಾಪನೆ ಮಾಡಬೇಕು. ನಿಮಗೆ ಒಪ್ಪಿಗೆನಾ ಅಂತ ಹೇಳ್ತಾನೆ. ಖಂಡಿತ ಒಪ್ಪಿಗೆ, ಅದಕ್ಕೇನು ಯೋಚನೆ ಇಲ್ಲ ಅಂತ. ಆದರೆ ನೀನು ಒಂದು ಷರತ್ತು, ನೀರಲ್ಲಿ ಇಟ್ಟಾಗ ಎಷ್ಟಿರುತ್ತೋ ತೂಕ ತೋರಿಸ್ಬಿಟ್ಟು ತಿರುಗಿ ವಾಪಸ್ಸು ನೀನು ಅಷ್ಟೇ ತೂಕಕ್ಕೆ ನಮಗೆ ಗೊತ್ತಾಗಬೇಕು. ಸಂತೋಷ, ಆಯಿತು ಪ್ರಭು, ಅದಕ್ಕೇನು ಯೋಚನೆ ಮಾಡಬೇಡಿ, ನಾನು ಯಾವ ಕಾರಣಕ್ಕೂ ನೀವು ಹೇಳೋ ಆಜ್ಞೆಯನ್ನು ಯಾವತ್ತಾದರೂ ಉಲ್ಲಂಘನೆ ಮಾಡಿದ್ದೀನ? ಖಂಡಿತ ಇಲ್ಲ ಅಂತ ಎಲ್ಲ ಮಾಡ್ತಾನೆ. ಸಿದ್ಧ ಎಲ್ಲ ಆಯಿತು, ಇನ್ನೇನು ಉದ್ಘಾಟನೆ ರೆಡಿ ಆಯಿತು, ವಿಗ್ರಹ ತಗೊಂಬನಿ ಅಂತಾರೆ. ಎಲ್ಲ ನಗಾರೆ ಎಲ್ಲ ಬರುತ್ತೆ, ಡಮರುಗ ಡೋಲು ಎಲ್ಲ ಬರುತ್ತೆ. ಭಾಳ ಚೆನ್ನಾಗಿ ಉತ್ಸವನ್ನ ವಿರಾಜಮಾನವಾಗಿ ದೇವಿನ ಎತ್ಕೊಂಡು ಬರ್ತಾರೆ. ರಾಜ್ಯದಿಂದ ಹೊರಭಾಗದಲ್ಲಿ ಬಂದು ಯಮುನಾ ತೀರದಲ್ಲಿ ಪೂಜೆ, ಆ ಪೂಜೆ ಸಂಕಲ್ಪ ಮಾಡ್ತಾರೆ. ಗಂಗೆ ಪೂಜೆ ಎಲ್ಲ ಮಾಡಿ ನಮಸ್ಕಾರ ಮಾಡ್ತಾರೆ. ಅಕ್ಬರ ಹೂವನ್ನೆಲ್ಲ ಚೆಲ್ತಾರೆ. ಭಾಳ ಸಂತೋಷ. ಅದಾದಮೇಲೆ ವಿಗ್ರಹವನ್ನು ಎತ್ಕೊಂಡು ಪ್ರತಿಷ್ಠಾಪನೆಗೆ ಎತ್ಕೊಂಡು ಹೋಗ್ತಾರೆ. ಅಲ್ಲಿ ಮಹಾಪ್ರಭುಗಳನ್ನು ಕೇಳ್ಕೊಳ್ಳೋದಲ್ಲದೆ ಇವನು ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾನೆ. ನಿನ್ನಿಂದ ಅಲ್ವೇ ನಾವು, ಅದಕ್ಕೆ ಒಂದು ಚೂರು ತೂಕ ಕಮ್ಮಿ ಆಗಬಾರ್ದು ಅಂತ ಅವನು ಕೇಳ್ಕೊಂಡಿದ್ದಾನೆ ಅಕ್ಬರು. ಆದ್ದರಿಂದ ಆ ತೂಕಕ್ಕೆ ಯಾವುದೇ ಹೊಣೆ ಇದ್ರು ಅಂತೂ ನೀನು ಯೋಚನೆ ಮಾಡಬೇಡವೋ, ನಾನು ಮಿಕ್ಕಿದ್ದು ನಾನು ನೋಡ್ಕೊತೀನಿ ಅಂತ ದೇವಿ ಆಜ್ಞೆಯನ್ನು ಕೊಡ್ತಾಳೆ. ಅದನ್ನು ನಾನು ನೋಡ್ಕೊಳ್ಳೋದ್ರಿಂದ ನೀನು ಏನು ಯಾವ ಕಾಲಕ್ಕೂ ಧರ್ಮ ಇದ್ದರೆ ನಿನ್ನ ಕಡೆ ಜಯ, ಅಧರ್ಮವಾಗಿದ್ದರೂ ಯೋಚನೆ ಮಾಡಬೇಕಾಗಿಲ್ಲ, ನಾನು ನೋಡ್ಕೊತೀನಿ ಅಂತ. ಆಯಿತು, ಸಂತೋಷ ಅಂತ ಹೇಳಿ ಅದರ ಉತ್ಸವವನ್ನು ಎತ್ಕೊಂಡು ಹೋಗಿ ಪ್ರತಿಷ್ಠಾಪನೆ ಮಾಡ್ತಾರೆ. ಎಲ್ಲ ಪ್ರತಿಷ್ಠಾಪನೆ ಆಯಿತು. ಉತ್ಸವ ಅನುಗ್ರಹವನ್ನು ಪ್ರತಿಷ್ಠಾಪನೆ ಮೂಲಕ ಅರ್ಥವಾಗಿ ನಡೀತಾ ಇದೆ. ಇನ್ನೇನು ಕೊನೆಯ ಮುಹೂರ್ತದಲ್ಲಿ ಇವಳಿಗೆ ಅಭಿಷೇಕವನ್ನು ಮಾಡಿ ಕೊನೆ ಪ್ರತಿಷ್ಠಾಪನೆ ಆಗೋ ಸಮಯದಲ್ಲಿ ನಿಂತ್ಕೊಳ್ಳಿ ಅಂತ. ನೋಡಿದ್ರೆ ಬಹಳ ಸಂತೋಷ. ಇನ್ನೇನು ಪ್ರತಿಷ್ಠಾಪನೆ ಮಾಡ್ಬಿಡ್ತಿದ್ವಿ. ಇವತ್ತು ನಾನೊಂದು ಹೇಳಬೇಕು, ಬಹಳ ಸಂತೋಷವಾಗಿ ಯಶಸ್ಸು ಕೀರ್ತಿನಿಂದ ಮೆರೆಸಿದ್ದೀವಿ. ನೋಡಿದ್ರೆ ಅವನು ಅಲ್ಲೇ ಇದ್ದೆ, ಊಟ ಉಪಚಾರನೂ ಅಲ್ಲೇ ಹಾಕ್ತಿದ್ವಿ, ಮನೆಗೆ ಹೋಗ್ತಿದ್ದ ಅಷ್ಟೇ. ಆದರೆ ಅವನು ಯಾವ ಕಾರಣಕ್ಕೂ ಪರಿಶೀಲನೆ ಮಾಡಿ ಕಳಿಸ್ತಿದ್ವಿ, ಪರಿಶೀಲನೆ ಮಾಡಿ ಒಳಗೆ ಕರ್ಕೊಂಡಿದ್ವಿ. ಎಲ್ಲ ಆಯಿತು. ಅವನು ನಗ್ತಾನೆ. ಏನಕ್ಕೆ ನಗ್ತಾ ಇದೆಯೋ, ಅವತ್ತು ನಕ್ಕದೆ ಹೇಳಲಿಲ್ಲ, ಇವತ್ತಾದ್ರೂ ನಗ್ಗದು ಹೇಳ್ತಾ ಇದೆಯಾ ಅಂತ. ಇಲ್ಲ ಪ್ರಭು, ಕ್ಷಮಿಸಬೇಕು, ನಾನೇನೋ ಒಂದೆರಡು ಮಾತನಾಡಬೇಕು ಅಂತಾನೆ. ಆ ಸಭೆಯಲ್ಲಿ ಅಷ್ಟೂ ಜನ ನಿಂತಿರ್ತಾರೆ, ಲಕ್ಷಾಂತರ ಜನ ನಿಂತಿರ್ತಾರೆ ದೇವಸ್ಥಾನ ಪ್ರತಿಷ್ಠಾಪನೆ ಕುಂಭಾಭಿಷೇಕದಲ್ಲಿ. ಆಗ ಅವನು ಕೇಳ್ಕೊತಾನೆ, ದೇವಿ ಜಗನ್ಮಾತೆಯನ್ನು ಸ್ಮರಣೆ ಮಾಡ್ಕೊಂಡು ಹೇಳ್ತಾನೆ, ಏನಂತ, ಪ್ರಭು ಸ್ವಲ್ಪ ಕದ್ದಿಲ್ಲ, ಇಡೀ ವಿಗ್ರಹವನ್ನೇ ನಾನು ಕದ್ದಿದ್ದೀನಿ ಅಂತಾನೆ. ಅದು ಹೆಂಗೆ ಸಾಧ್ಯ ನೋಡಿ, ಇಲ್ಲಿ ವಿಗ್ರಹ ಇಲ್ವಂತ. ಇಲ್ಲ ಪ್ರಭು, ನೀವು ನನ್ನ ಮನೆಯೇ ಕಳಿಸ್ತಾ ಇರಬೇಕಾದ್ರೆ ಆ ವಾಕ್ಯಕ್ಕೆ ನೀವು ಬೇಜಾರು ಮಾಡ್ಕೋಬಾರ್ದು ಅಂತ. ಇಲ್ಲ ಬೇಜಾರು ಮಾಡ್ಕೊಳ್ಳಲ್ಲ ಹೇಳು ಅಂತ. ಅದಕ್ಕೆ ಆ ವಾಕ್ಯಕ್ಕೆ ಏನು ಅಂದರೆ, ರಾತ್ರಿ ನಾನು ಕಳಿಸೋ ಸಮಯದಲ್ಲಿ ನಾನು ಮತ್ತೆ ಹೋಗಿ ಮನೆಯಲ್ಲೇ ಇನ್ನೊಂದು ವಿಗ್ರಹನ ಮಾಡ್ಕೊತಾ ಇದ್ದೆ. ಇದನ್ನು ಹೇಗೆ ಮಾಡ್ತಾ ಇದ್ನೋ ಅದೇ ರೀತಿಯಾಗಿ ವಿಗ್ರಹವನ್ನು ಮಾಡ್ತಿದ್ದೆ. ಕೊನೆಯದಾಗಿ ಒಂದು ದಿವಸ ನಿಮ್ಮನ್ನು ಏನು ಕೇಳಿದೆ, ಯಾವ ಕಾಲಕ್ಕೂ ಪ್ರತಿಷ್ಠಾಪನೆ ಮಾಡೋಕ್ಕೆ ಮೊದಲು ಯಮುನಾ ತೀರದಲ್ಲಿ ನಾನು ಪೂಜೆ ಪುನಸ್ಕಾರನ ಮಾಡಬೇಕು, ಯಮುನೆಯಲ್ಲಿ ಮುಳುಗಿಸಿ ನಿಮಗೆ ಕೊಡಬೇಕು ಅಂತ ಹೇಳ್ತಾನೆ. ಹೌದು, ಸತ್ಯ ಅಂತ. ಅದಕ್ಕೆ ನೋಡಿ ಪ್ರಭು ಅಂತ ಹೇಳಿ ಆ ಯಮುನಾ ತೀರದಲ್ಲಿ ಬಂದು ಅವನು ಒಳಗೆ ಹೋಗಿ ಹೇಳ್ತಾನೆ, ನೋಡಿ ನಾನು ಮಾಡಿರತಕ್ಕಂಥ ವಿಗ್ರಹ ಏನಿತ್ತು ಅದೇ ವಿಗ್ರಹವನ್ನು ಇನ್ನೊಂದು ಒಳಭಾಗದಲ್ಲೇ ಇಟ್ಟಿದ್ದೆ. ನೀವು ಕೊಟ್ಟಿರತಕ್ಕಂಥ ವಿಗ್ರಹವನ್ನು ಅದೇ ರೀತಿಯಲ್ಲಿ ಒಳಗಿಟ್ಟು ಆ ವಿಗ್ರಹವನ್ನು ತೆಗೆದುಕೊಟ್ಟೆ ಪ್ರಭು ಅಂತ ಹೇಳ್ತಾನೆ. ನೀವು ಸ್ವಲ್ಪ ಕದಿಬೇಡಿ ಅಂದ್ರಿ, ಇಡೀ ಷರತ್ತಿನಲ್ಲಿ ನಾನು ಎಲ್ಲವನ್ನೂ ಕದ್ದು ತೋರಿಸ್ತಕ್ಕಂಥ ಸ್ವಲ್ಪ ಅಲ್ಲ, ಪೂರ್ತಿ ವಿಗ್ರಹನೇ ಕದೀನಿ. ಭಲೆ 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 ಅಂತಾರೆ. ಆದರೆ ದೇವಿ ಹತ್ರ ಪ್ರಾರ್ಥನೆ ಮಾಡಿ ಅವ್ರೇನು ಹೇಳ್ತಾರೆ ಅಂದರೆ, ಹೌದು ಕಣೋ, ನೀನು ಹೇಳಿದ್ದು ಸತ್ಯ, ಆದರೆ ತೂಕ ಆದರೂ ಕಮ್ಮಿ ಇರಬೇಕಾಗಿತ್ತಲ್ಲ ಅಂತ ಬೀರ್ಬಲ್ ಪ್ರಶ್ನೆ ಹಾಕ್ತಾನೆ.
ಆಗ ಇಡೀ ಜಗತ್ತಲ್ಲಿ ಯಾರಿಗೂ ಕಾಣದೇ ಇದ್ದ ಹಾಗೆ ಆ ದೇವಿ ಬೀರ್ಬಲ್ಗೆ ಮಾತ್ರ ದರ್ಶನ ಕೊಡ್ತಾಳೆ. ಏನು ಅಂದರೆ ತೂಕವನ್ನು ವಿಗ್ರಹಕ್ಕೆ ಹಾಕಬೇಕಾದ್ರೆ ಅಲ್ಲಿರ್ತಕ್ಕಂಥ ದೇವಿ ತಾನೇ ಬಂದು ಆ ವಿಗ್ರಹದ ಮೇಲೆ ವಿರಾಜಮಾನವಾಗಿ ಕೂತ್ಕೊಳ್ತಾಳೆ. ಒಳಭಾಗದಲ್ಲಿ ಒಳ್ಳೆ ಆತ್ಮಸ್ಥೈರ್ಯವಾಗಿ ಕೂತಿರ್ತಕ್ಕಂಥ ಒಂದು ದೈವ ಸಾನ್ನಿಧ್ಯ ನೋಡಿದ್ರ. ಇಂಥ ಒಂದು ಸಾನ್ನಿಧ್ಯಕ್ಕೆ ಬೆಲೆ ಕೊಡ್ತಕ್ಕಂಥ ದೇವಿ ಯಾವತ್ತು ನಂಬುತ್ತೀರೋ ಖಂಡಿತವಾಗ್ಲೂ ಆ ಭಕ್ತಿಪೂರ್ವಕವಾಗಿ ಭಗವತಿ ನಿಮ್ಗೆ ಒಲಿತಾಳೆ. ಅದಕ್ಕೋಸ್ಕರ ಯಾವ ಕಾಲಕ್ಕೂ ದೇವರ ಭಕ್ತಿಯನ್ನು ಬಿಡಬೇಡಿ ಅಂತ ಈ ಮುಖಾಂತರ ಹೇಳ್ತಾ ನಮ್ಮ ಆ ಅಕ್ಬರ್ ಬೀರ್ಬಲ ಒಂದು ಪೂರ್ಣ ಕಥೆಯನ್ನು ನಾನು ಹೇಳಿ ರಾಮ್ ಸುನಾರಿ ಎಂಥ ಒಂದು ದೈವಭಕ್ತ ಅನ್ನೋದು ನಿಮಗೆ ತಿಳಿಸ್ಬೇಕಾಗಿದ್ದು ನಮ್ಮ ಧರ್ಮ. ಅಂಥ ಒಂದು ಧರ್ಮಶಾಲೆಯಲ್ಲಿ ನಾವು ಪರಿಪಾಲನೆ ಮಾಡಬೇಕಾದ ಧರ್ಮವನ್ನು ಎಂದಿಗೂ ಎತ್ತಿಡಿದ್ರೆ ಜೀವ ಚರಿತ್ರೆಯಲ್ಲಿ ನಾವು ಎಂದಿಗೂ ಕಾಣದೇ ಇರತಕ್ಕಂಥ ದೈವ ಸಾನ್ನಿಧ್ಯ ಪ್ರತಿಯೊಬ್ಬರು ಕಾಣ್ತೀರಾ. 2012 ಯಾವ ಕಾಲಕ್ಕೂ ಮರಿಬೇಡಿ, ಆ ದೈವ ವಾಕ್ಯವನ್ನು ಬಿಡಬೇಡಿ. ದೇವರ ಆಜ್ಞೆಯನ್ನು ಯಾರು ಪರಿಪಾಲನೆ ಉಲ್ಲಂಘನ ಮಾಡ್ತೀರಾ ಜೀವ ಪರ್ಯಂತವಾಗಿರ್ತಕ್ಕಂಥ ಧರ್ಮವು ಎಂದು ನಶಿಸಿ ಹೋಗುತ್ತೆ. ಧರ್ಮವನ್ನು ಎತ್ತಿಡಿಬೇಕು, ನಿಮ್ಮ ಧರ್ಮ. ಅದೇ ರೀತಿಯಾಗಿ ಕಾಪಾಡಬೇಕಾದ್ದು ನನ್ನ ಧರ್ಮ. ಜೀವನ ಚರಿತ್ರೆಯಲ್ಲಿ ಎಲ್ಲವೂ ಉಳಿಹಾತಕ್ಕಂಥದ್ದು ಯಾರು ಏನು ಅನ್ನೋದು 2012ಕ್ಕೆ ಗೊತ್ತಾಗ್ತಕ್ಕಂಥ ವಿಚಾರ. ಅದೇ ಆ 108 ಜನಗಳು ಯಾರು ಈ ಭೂಮಿಯನ್ನು ಕಾಪಾಡ್ತಾ ಇದ್ದಾರೆ ಎಲ್ಲವೂ ನಿಮಗೆ ಗೊತ್ತಾಗತ್ತೆ. ಇದು ಸತ್ಯ ಸತ್ಯ ಸತ್ಯ.